ಜನಸಂಘಟನೆಯ ಮುಂದೆ ಯಾವ ಪೊಲೀಸ್ ಆಟವೂ ನಡೆಯಲ್ಲ. ಜನಸಂಘಟನೆ ಮುಂದೆ ಯಾವ ಪೊಲೀಸ್ ಆಟ ನಡೆಯಕ್ಕಿಲ್ಲ. ನಮ್ಮ ಪೂರ್ವಿಕರು ತಂದುಕೊಟ್ಟ ಹೇಮಾವತಿ ನೀರು ಒಡಿಸ್ಕೊಳ್ಬೇಕು. ಇದು ನಮ್ಮ ಪೂರ್ವಿಕರು ನಮ್ಗೆ ಹೇಮಾವತಿ ನೀರು ತಂದು ಕೊಟ್ಟಿದ್ದಾರೆ. MLA ಮಾಡಿರೋದು ಶೋಕಿ ಮಾಡೋಕಲ್ಲ, ಜನಪರವಾಗಿ ನಿಲ್ಲೋಕೆ. ನಮ್ಮ ಜನ MLA ಯಾಕೆ ಮಾಡೋರೆ? ಶೋಕಿ ಮಾಡಕ್ ಮಾಡೋರ? ಜನಪರ ನಿಲ್ಬೇಕು, ಜನಪರ ಹೋರಾಟ ಮಾಡಬೇಕು. ಹೇಮಾವತಿ ಹೋರಾಟ ಕಿಚ್ಚು ಜೋರಾಗಿರುವಂಥದ್ದು. ನಮ್ಮ ಜೊತೆ MT ಕೃಷ್ಣಪ್ಪ ಇದ್ದಾರೆ, ಅವ್ರನ್ನು ಕೂಡ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತಿನ ಹೋರಾಟ ಜೋರಾಗಿರುವಂಥದ್ದು. ಈಗಾಗಲೇ ಪೊಲೀಸ್ನವರು ಬಂಧಿಸುವಂತ ಕೆಲಸ ಮತ್ತೆ ಪಾದಯಾತ್ರೆನೂ ಕೂಡ ಮಾಡ್ತಾ ಇದ್ದೀರಾ. ಹೇಗಿರುತ್ತೆ ಸರ್ ಅಲ್ಲಿ ವಾತಾವರಣ? ಮತ್ತೆ ಅಲ್ಲಿ ಪೊಲೀಸ್ನವ್ರು ಬಂಧಿಸಿರಿ ಏನಾಯ್ತಾ ಇದ್ರಿ? ಬಂಧಿಸ್ಕೊಳ್ಳಿ ಬಿಡಿ. ಇನ್ನೂ ಒಂದ್ಸರಿ, ಈಗಾಗಲೇ ಒಂದ್ಸರಿ ಬಂಧಿಸೋರು ನಮ್ಮನ್ನ, ಇನ್ನೂ ಒಂದ್ಸರಿ ಬಂಧಿಸ್ಕೊಳ್ಳಿ. ಏನು ಮಾಡ್ತಾರೆ? ಜನಸಂಘಟನೆ ಮುಂದೆ ಯಾವ ಪೊಲೀಸು ಆಟ ನಡೆಯೋಕ್ಕಿಲ್ಲ. ಯಾವ ಸರ್ಕಾರವು ಏನು ಬೆಳಕಲ್ಲಿ ಬೇಯಿಸ್ಕೊಳ್ಳೋಕ್ಕಾಗಲ್ಲ. ಇದು ನಮ್ಮ ಪೂರ್ವಿಕರು ನಮ್ಗೆ ಹೇಮಾವತಿ ನೀರು ತಂದು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಕೈ ಜಾರ್ಕೊಳಕ್ಕಾಗ್ತಿದ್ದೇನೆ ರೀ. ನಮ್ಮ ಜನ MLA ಯಾಕೆ ಮಾಡೋರೆ? ಶೋಕಿ ಮಾಡಕ್ಕೆ ಮಾಡೋರ? ಜನಪರ ನಿಲ್ಲಬೇಕು, ಜನಪರ ಹೋರಾಟ ಮಾಡಬೇಕು. ಅದಕ್ಕೆ ನಾವು ತೀರ್ಮಾನ ಮಾಡಿ ಇವತ್ತು ಹೊರಟಿದ್ದೀವಿ. ಅಲ್ಲಿ ಹೋಗಿ ಕೆಲಸ ನಿಲ್ಲಿಸ್ತೀವಿ ಮುಲಾಜಿಲ್ದೆ. ಒಂದು ಕಡೆ ಕುಣಿಗಲ್ ರಂಗನಾಥ್ ಅವ್ರು ಹೇಳ್ತಾರೆ ಸರ್, ಕುಣಿಗಲಿಗೆ ಮಾತ್ರ ನೀರು, ರಾಮನಗರ ಮತ್ತು ಮಾಗಡಿಗಲ್ಲ ಅಂತೇಳಿ. ನೋಡಿರಿ, ಉಚಿತನಿಗೆ ನಾವು ಜವಾಬ್ದಾರಲ್ಲ. ಕುಣಿಗಲಿಗೆ 3 TMC ಏನು ಅಲರ್ಟ್ ಆಗಿದೆ, ಚಾನಲ್ ತಗೊಂಡೋದು ನಮ್ದೇನು ವಿರೋಧಿಲ್ಲ. ನೀವು ಇಲ್ಲಾಕೆ ತಗೊಂಡು ಹೋಗ್ತಾ ಇದ್ದೀರಿ? ಏನು ಕೆಲಸ ನಿಮಗೆ? ಚಾನಲ್ ತಗೊಂಡೋಗಿ ಇದೇ ದುಡ್ಡನ್ನು ಚಾನಲ್ ವೈಡನ್ ಮಾಡಿ ನೀರು ತಗೊಂಡೋಗಿ, ನಮ್ದೇನು ವಿರೋಧಿಲ್ಲ. ಇಲ್ಲ ಹಾಕಿದರೆ ಇಡೀ ಗುಬ್ಬಿ ತಾಲೂಕು, ತುರುವೇಕೆರೆ ತಾಲೂಕು, ಚಿಕ್ಕನಾಯ್ಕಲ್ಲಿಗೆಲ್ಲ ನೀರೇ ಬರೋಲ್ಲ, ಎಲ್ಲ ಹೊಂಟೋಯ್ತು. ಏನು ಮಾಡ್ಬೇಕು ರೈತರು? ಏನು ಮಾಡ್ಬೇಕಪ್ಪ ರೈತರು ಹೇಳಿ? ಸರ್, ಒಂದು ಕಡೆ ಶಾಸಕ ಯಾರು SR ಶ್ರೀನಿವಾಸ್ ಕೂಡ ಒಂದು ಕಡೆ ಇಲ್ಲಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ, ಬಟ್ ಅಲ್ಲಿಗೆ ಭಾಗವಹಿಸಿಲ್ಲ ಸರ್ ಹೋರಾಟಕ್ಕೆ. ಅವೆಲ್ಲ ನಮ್ಮ ಪ್ರಶ್ನೆ ಅಲ್ಲ ರೀ, ಅದು ನನಗೂ ಸಂಬಂಧ ಏನಿದೆ? ಜನ ಅವ್ರು MLA ಮಾಡಬೇಕು. ಕಾಂಗ್ರೆಸ್ನವ್ರಿಗೆ ಜವಾಬ್ದಾರಿ ಇದೆಯೇನ್ರಿ? ಮಾನ ಮರ್ಯಾದೆ ಕಾಂಗ್ರೆಸ್ನವ್ರಿಗಿದ್ರೆ ಈ ಹೋರಾಟಕ್ಕೆ ಬಿಡ್ತಿದ್ರೇನ್ರಿ? ಮಾನ ಮರ್ಯಾದೆ ಎಲ್ಲ ಅವರೆಲ್ಲ ಸಿರ್ಪಗಳು ನನ್ನ ಮಕ್ಕಳು. ಏನು ಮಾಡ್ಬೇಕು ನಾನು? ನೋಡಿ, ಸರ್ಕಾರಕ್ಕೆ DK ಶಿವಕುಮಾರ್ಗೆ ಏನು ಎಚ್ಚರಿಕೆ ಕೊಡ್ತೀರಾ ಸರ್? ಈಗ DK ಇಲ್ಲೇ ಈಗ ಒಂದು ಹೇಳ್ತೀನಿ ಕೇಳಿ. ಈಗ ಒಂದು ಹೇಳ್ತೀನಿ ಅಂದರೆ, DK ಶಿವಕುಮಾರ ಸರ್ಕಾರ, ಮುಖ್ಯಮಂತ್ರಿಗಳು ಮಧ್ಯಪ್ರವೇಶಿಸಿ ಇದನ್ನು ನಿಲ್ಲಿಸಬೇಕು. ಇದು ಸರ್ಕಾರ ಜವಾಬ್ದಾರಿ ಇದೆ. ಜನ ಇವತ್ತು ಅನ್ಯಾಯ ಆಗಿದೆ. ಜನ ಬೀದಿಗಿಳಿದ ಸಾವಿರಾರು ಜನ, 10,000 ಜನ ಬೀದಿಗಿಳಿದವ್ರನ್ನ ಸರ್ಕಾರ ಅರ್ಥ ಮಾಡ್ಕೋಬೇಕಲ್ವ? ಇದಕ್ಕಿಂತ ಇನ್ನೇನು ಮಾಡ್ಬೇಕು ನಾವು? ಏನು ಮಾಡ್ಬೇಕ್ರಿ? ನಡೀರಿ. ಇದು MT ಕೃಷ್ಣಪ್ಪ ಅವರ ಮಾತಾಗಿರುವುದು. ನಾಗರಾಜ್ ಜೊತೆ ಗಿರೀಶ್, ಪ್ರಗತಿ TV ತುಮಕೂರು.